ನನ್ನಲ್ಲೊಂದು ಸಂಶಯ ಉಂಟು. ಸಂಶಯ? ನನಗೆ ಊಟ ಮಾಡುವಲ್ಲಿವರೆಗೆ ಸಂಶಯ ಇರಲಿಲ್ಲ. ಊಟ ಮಾಡಿದ ಮೇಲೆ ಸಂಶಯ ಪ್ರಾರಂಭ ಆಗಿದೆ. ಯಾರಲ್ಲಿ ಸ್ವಾಮಿ? ಯಾವುದರಲ್ಲಿ? ನಾನೊಂದು ದೃಶ್ಯವನ್ನು ಕಂಡೆ. ನೀವು ಊಟ ಮಾಡ್ತಾ ಇರುವಾಗ ನಮ್ಮ ಅರಮನೆಗೆ? ಅಯ್ಯೋ, ಅಂತ ದೃಶ್ಯ ಯಾವುದಪ್ಪ? ಒಬ್ಬಾಕೆ ಹುಡುಗಿ ಇತ್ತಿಂದ ಅತ್ತಿಂದಿತ್ತ ಎತ್ತಿಂದತ್ತ ಹೋಗ್ತಾ ಇತ್ತು. ಅದು ನಮ್ಮ ಸಂಬಂಧದ ಹುಡುಗಿ, ಸಣ್ಣ ಹುಡುಗಿ. ಯಾರು ಸಣ್ಣ ಹುಡುಗಿ? ಮತ್ತೆ ಯಾರು? ಇಲ್ಲಿ ಅರಮನೆ. ಅವಳು. ಓ, ಅರ್ಥ ಆಯ್ತು. ಒಬ್ಳು ಹುಡುಗಿ ದಾಸಿ ಚಂದದ ಹುಡುಗಿ. ಯಾರು ಸ್ವಾಮಿ? ಇಷ್ಟು ಪ್ರಾಯ ಆದರೂ ಆ ಹುಡುಗಿಯನ್ನು ನೋಡಿ ಕುತೂಹಲದಿಂದ ಯಾರು ಅಂತ ಕೇಳ್ತಾ ಇದ್ದೀರಿ. ಕೆಲವು ಪ್ರಾಯದಲ್ಲಿ, ಸಣ್ಣ ಪ್ರಾಯದಲ್ಲಿ ಇರುವಾಗ ಏನೇನೋ ಭಾವನೆ ಬರ್ತದೆ. ಈ ಪ್ರಾಯಕ್ಕೆ ಬಂದಾಗ ಮನೆಯವರ ನೆನಪಾಗುತ್ತದೆ. ನನ್ನ ಮಗಳ ಹಾಗೆ ಕಾಣ್ತಾಳೆ, ನನ್ನ ಮಗಳ ಹಾಗೆ, ಅದೆಲ್ಲ ಭಾವನೆ. ಒಳ್ಳೆಯ ಭಾವನೆ, ಒಳ್ಳೆಯ ಭಾವನೆಯಲ್ಲಿ ನೀವು ಕೇಳಿ. ಒಳ್ಳೆಯದಾಯ್ತು ಸ್ವಾಮಿ. ಅನೇಕ ಮಂದಿ ಇದ್ದಾರೆ ನಮ್ಮ ಅರಮನೆಯಲ್ಲಿ ಉಳಿದವರು. ಅವಳು ಇತ್ತೀಚೆಗೆ ಒಂದು ಸೇರಿಕೊಂಡವಳು ಕೆಲಸಕ್ಕೆ ಅಂತ. ಕೆಲಸದವಳು ಅವಳು ಕೆಲಸದವಳು. ಸ್ವಾಮಿ, ಅವಳು ಕೆಲಸ ಮಾಡಿ. ಏನು ಸ್ವಾಮಿ ಹಾಗೆ ಹೇಳಿದ್ರೆ? ಬಹಳ ಆಶ್ಚರ್ಯವಾಗಿ ಅವಳು ಕೆಲಸದ. ಹಾಗಾದ್ರೆ ಅವಳು ಅಂತ ಹೇಳುವಲ್ಲಿ ಏನು ಉಂಟು ಅಂತಾಯ್ತು. ಕೆಲವು ಶರೀರ ನೋಡುವಾಗ ಒಳ್ಳೆ ದುಡಿದ ಶರೀರವನ್ನು ನೋಡುವಾಗ ಗೊತ್ತಾಗ್ತದೆ. ಒಳ್ಳೆ ದುಡಿದ ಶರೀರ ಇದೆ. ನೀವು ಗೊತ್ತಾಯ್ತಲ್ಲ, ಒಳ್ಳೆ ದುಡಿದ ಶರೀರ. ಅಷ್ಟೇ ಕೆಲಸ. ಇನ್ನೂ 10 ವರ್ಷ ಹೀಗೆ ದುಡಿಲಿಂದ ಆಸೆ ಉಂಟು. ಯಾಕೆ ಸ್ವಾಮಿ? ವಯಸ್ಸು ಗೊತ್ತಾಗುವುದಿಲ್ಲ. ನಿಮ್ಮ ಕಣ್ಣು ನನ್ನ ವಯಸ್ಸಿನ ಬಿದ್ದದ್ದು ವಿಷಯ ಹೇಳಿತ್ತು. ಹಾಗೆ ಆ ಹೆಂಗಸನ್ನು ಕಾಣುವಾಗ ಅದು ದುಡಿಸಿದ್ದಲ್ಲದೆ ದುಡಿದತ್ತಲ್ಲ ಆ ಹುಡುಗಿಯನ್ನು ಕಾಣುವ. ಅದೊಂದು ಯೋಗ್ಯತೆ ಕಾಣುವಾಗ ಅದು ಮಧ್ಯೆ ದುಡಿಸಿದ ವ್ಯಕ್ತಿಗೆ ಹಾಗೆ ಕಾಣ್ತಾ ಇದ್ದಾಳೆ. ಹಾಗಾದ್ರೆ ನೀವು ಹಾಗೆ ಹೇಳಬೇಕು ಅಂತಿದ್ರೆ ಅವಳಿಗೆ ಪುರಾಣವನ್ನು ನೀವು ತಿಳಿದುಕೊಂಡಿದ್ದೀರಿ ಅಂತ ಅರ್ಥ. ಅಲ್ಲ, ಯಾರು ಎಲ್ಲಿಯವಳು ಅಂತ ಏನಾದ್ರೂ ಹೇಳಿದ್ದಾಳೋ? ಅವಳು ಕೇಳಿದ್ದಕ್ಕೆ ಹೇಳ್ತಾಳೆ, ನನಗೆ ಯಾರು ಇಲ್ಲ, ಕೇಳುವವರು ಕೇಳುವವರು ಯಾರಿಲ್ಲ, ನಾನು ಕೂಡ ಅನಾಥೆ ಅಂತ ಹೇಳಿದ್ದಾಳೆ. ಅವಳು ಕೇಳಿದ್ದಕ್ಕೆ ಹೇಳಿದಷ್ಟೇ, ಅನಾಥೆ ಅಷ್ಟೇ. ಹೌದು. ಈಗ ಇನ್ನೇನಾದ್ರೂ ಊರಿನವಳು ಅಲ್ಲ. ಈ ಊರಿನವಳಾದ್ರೆ ನನಗೆ ಖಂಡಿತವಾಗಿ ಪರಿಚಯ ಸಿಗಲೇಬೇಕು. ನನ್ನ ಪರಿಚಯ ಇಲ್ಲದವರು ಯಾರಿದ್ದಾರೆ ಊರಿನಲ್ಲಿ? ಎಲ್ಲರ ಪರಿಚಯ ನನಗುಂಟು, ನನ್ನ ಪರಿಚಯ ಎಲ್ಲರಿಗೂ ಉಂಟು. ಇಲ್ಲಿ ಅವಳಲ್ಲ, ಊರಿನಿಂದ ಬಂದವರು. ಈಗ ಅವಳನ್ನು ನೋಡ್ಬೇಕು. ಒಮ್ಮೆ ನೋಡಿ ಮಾತನಾಡಿ. ಅಷ್ಟೇ ಅಲ್ವಾ? ಉಣ್ಣನೋ ಸುಗೆಯ ಮೇಲೆ ಇರುವಳ ಮುನ್ನ ಕರೆಯಲು ಇಳಿದು ಬಂದಳು. ಸುದೀಪನು ಸುದೇವ ಮುಖವ ನೋಡಿದ ನನ್ನ ಮಕ್ಕಳ ಜೊತೆಯಲ್ಲಿ ನನ್ನ ಮನೆ ಅಂಗಳದಲ್ಲಿ ಕುಣಿಯುತ್ತಾ ಇದ್ದ ಹುಡುಗಿ ನನ್ನ ಪರಿಚಯ ಸಿಗಲಿಲ್ಲಲ್ಲ ನಿನಗೆ? ಅಲ್ಲಲ್ಲ, ಈಗ ನೀವು ಯಾರು ಅಂತ ಅವಳಿಗೆ